ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಈ ವ್ಲಾಗ್ ಬಂದು ಹಬ್ಬದ ವ್ಲಾಗ್ ಆಗಿರುತ್ತೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಯೂಶ್ವಲಿ ಹಬ್ಬಕ್ಕೆಲ್ಲ ನಾವೇ ರಂಗೋಲಿ ಹಾಕ್ತೀವಿ, ಲೈಕ್ ರಂಗೋಲಿ ಹಾಕಿ ಕಲರ್ ಎಲ್ಲ ಹಾಕ್ತೀವಿ. ಸೊ ಮಾರ್ನಿಂಗ್ ಹಾಗೆ ವಿ ಸ್ಟಾರ್ಟೆಡ್ ಪುಟ್ಟಿ. ನೋಡಿ ನಮ್ಮ ಬ್ಲ್ಯಾಕಿ ಕೂಡ ಬಂದ ನಮಗೆ ಕಂಪ್ನಿ ಕೊಡೋಕ್ಕೆ. ಬ್ಲ್ಯಾಕಿ ಗೈಸ್, ದಿಸ್ ಇಸ್ ದಿ ಫೈನಲ್ ಔಟ್ಪುಟ್. ಅಷ್ಟು ಎಲ್ಲ ಐ ಡೋಂಟ್ ಪುಟ್ ಗುಡ್, ಬಟ್ ಯಾ ಏನಂದರೆ ಪೂಜೆ ಮಾಡೋದ್ರಲ್ಲಿ ದ ಮೋಸ್ಟ್ ಫೇವ್ರೆಟ್ ಪಾರ್ಟ್ ಅಂದರೆ ಹೂವು ಎಲ್ಲ ಹಾಕಿ ಲೈಕ್ ಡೆಕೋರೇಟಿಂಗ್ ದ ಹೋಲ್ ಪೂಜಾ ರೂಮ್ ಇಸ್ ದ ಮೋಸ್ಟ್ ಫೇವ್ರೆಟ್ ಪಾರ್ಟ್. ಅದರಲ್ಲಿ ಏನೋ ಒಂಥರ ಚೆನ್ನಾಗಿರುತ್ತೆ ಗೈಸ್. ಲೈಕ್ ಮಮ್ಮಿ ಅಂತೂ ಲೈಕ್ ಎವ್ರಿಥಿಂಗ್ ಪರ್ಫೆಕ್ಟ್ ಆಗಿರಬೇಕು. ಮಮ್ಮಿಗೆ ವೆನ್ ಇಟ್ ಕಮ್ಸ್ ಟು ಪೂಜೆ ಅಂದರೆ ಎವ್ರಿಥಿಂಗ್ ಶುಡ್ ಬಿ ಪರ್ಫೆಕ್ಟ್, ಲೈಕ್ ಪ್ರತಿಯೊಂದು ಹೂವು ಎವ್ರಿಥಿಂಗ್. ಸೊ ದಟ್ಸ್ ಹೌ. ಸೊ ಅಭಿಷೇಕ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಸೊ ಲೆಟ್ಸ್ ಡೂ. ಬಿಲ್ಪತ್ರೆ ಆ್ಯಂಡ್ ಈ ಹೂವು ಇಡಬೇಕು. ಯೂಶ್ವಲ್ ಆಗಿ ಮಂಡೇಸು ಮತ್ತು ಯಾವುದಾದ್ರೂ ಈ ಥರ ಹಬ್ಬ ಆರ್ ಎನಿ ಸ್ಪೆಷಲ್ ಡೇಸ್ ಈ ಥರ ಇದ್ದರೆ ನಾವು ಈ ಥರ ತೆಂಗಿನಕಾಯಿ ದೀಪ ಹಚ್ತೀವಿ ಗೈಸ್. ಪ್ರಸಾದ ಕೊಡ್ತಾಳು, ಅಲ್ಲಿ ಕೊಡೋಗಿ ಫಸ್ಟ್ ಹೋಗಿರ್ತಾರೆ. ಇದು ನಮ್ಮ ಹಬ್ಬದ ಔಟ್ಫಿಟ್ ಚೆಕ್. ಮಮ್ಮಿ ಸ್ಯಾರಿ ಆ್ಯಂಡ್ ನಂದು ಡ್ರೆಸ್. ನಮ್ಮ ಔಟ್ಫಿಟ್ಸ್ ಹೆಂಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಗೈಸ್. ಎಲ್ಲಿ ನೋಡಿಕೊಂಡು ಮಾಡ್ತಾರೆ. ಮಿರರ್ ಇಲ್ಲ ನಿಂಕ? ಫೋಟೋ ತಗೊಂತ ಇದ್ದಲ್ಲ. ಸೊ ಮೇಲೆ ರೂಮ್ ಇಲ್ಲ ನೋಡ್ರಿ ಗೈಸ್. ನಿಜೂಸ್ ಔಟ್ಫಿಟ್ ರೆಡ್, ಮಮ್ಮಿ ಪಿಂಕ್, ಮಮ್ಮಿ ವೈಟ್ ಆ್ಯಂಡ್ ಪಿಂಕ್, ಕ್ರೀಮಿಶ್ ವೈಟ್. ಎಷ್ಟು ದಿವಸ ಆದ್ಮೇಲೆ ಉಟ್ಕೊಂಡಿದ್ದು ಇದು. ಆ್ಯಕ್ಚುಲಿ ನನ್ನ ಡ್ರೆಸ್ಸು ಜಾಸ್ತಿ ದಿವಸ ಆಯಿತು ತೊಗೊಂಡು. ನನ್ನ ಡ್ರೆಸ್ಸು ತೊಗೊಂಡು ಜಾಸ್ತಿ ದಿವಸ ಆದಮೇಲೆ ಇವತ್ತು ಹಾಕ್ಕೊಂಡಿದ್ದೀನಿ. ನಿಜದಿನ್ನು ನಂದು ಹೊಸದೆ, ಮಮ್ಮಿದು ಹೊಸದೆ, ಬಟ್ ಜಾಸ್ತಿ ದಿವಸ ಆದಮೇಲೆ ಹಾಕಿದ್ದೀವಿ ಅಷ್ಟೇ. ನ್ಯೂ ಇಯರ್ಕ ತೊಗೊಂಡಿದ್ದೀನಿ. ದಟ್ಸ್ ಮೋರ್ ಅಂತೆ ಗೈಸ್. ನೋಡ್ರಿ ಗ್ರಿಷ್ ಹಾಕಿರೋ ರಂಗೋಲಿ ಅಂತೆ ಗೈಸ್. ಎಷ್ಟು ಚೆನ್ನಾಗಿ ಹಾಕಿದ್ದಾಳೆ. ಫಾರ್ ಅ ರೇಜ್ ಚೆನ್ನಾಗಿ ಹಾಕಿದ್ದಾಳೆ ಗೈಸ್. ಮಹಾಶಿವರಾತ್ರಿ ಅಂತ ಬರೆದಿದ್ಯಾ. ಸೊ ಇವತ್ತು ಹಬ್ಬ ಅಂತ ನಾವು ಮನೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಮನೆ ದೇವಸ್ಥಾನದಲ್ಲಿ ಅಭಿಷೇಕಕ್ಕೆ ಕೊಟ್ಟಿದ್ವಿ. ಸೊ ಅಲ್ಲಿ ಹೋಗ್ತಾ ಇದ್ದೀವಿ ಗೈಸ್ ಇವಾಗ. ಹಿಡ್ಕೊಳ ಗ್ರೀಷ, ನಿಧಾನಕ್ಕೆ ಮಾಡು. ಬೊಕ್ಸು ಮೈನ ಏನಿಲ್ಲೂ ಜಗಳ ಮಾಡ್ಬೇಕಾ ನೀವು? ನಿಧಾನದಾಗ ಮಾಡೋದು. ಹೇಳ್ತೀರಿ आशीर्वाद सिद्धिरस्तु पंचामृताभिषेक पूजां करिष्ये युधिष्ठिरायुः आरोग्य अभिवृद्धि सिद्धिरस्तु दिने दिने उद्योग व्यापार सकलैश्वर्य. ಪಾಪ ಡಿಕ್ಕಿ ಓಪನ್ ಮಾಡಿ ಪಾಪ. ಗಿರ್ಷ ಏನು ಡ್ಯಾನ್ಸ್ ಗಿರ್ಷ ನೀನು? ಮುಂದೆ ಎಲ್ಲ ಇಕ್ಕೋರಲ್ಲ, ಹೆಂಗೆ ಕಟ್ಟ್ಯಾ?
ಸೊ ನಾವು ಹೊಸ ಟೆಂಪಲ್ಗೆ ಫಸ್ಟ್ ಹೋಗಿ ಇವಾಗ ಮತ್ತೆ ಹಳೆ ಟೆಂಪಲ್ಗೆ ಬಂದಿದ್ದೀವಿ. ನೀವು ನಮ್ಮ ಲಾಸ್ಟ್ ವ್ಲಾಗಲ್ಲೆಲ್ಲ ನೋಡಿದರೆ ಗೊತ್ತಾಗಿರುತ್ತೆ. ನೋಡ್ರಿ ಗೈಸ್, ನಿಜು ಮತ್ತು ಗ್ರಿಷಾ ನನ್ನ ಮಮ್ಮಿನ ಏನು ಮಾಡೋಕ್ಕೂ ಬಿಟ್ಟಿಲ್ಲ, ಫುಲ್ ಅವರೇ ಮಾಡ್ತಿದ್ದಾರೆ. ಅಲ್ಲಿ ದೇವ್ರ ಹತ್ರ ನೋಡಿ ಕೇಳ್ಕೊಂಡು ಎಲ್ಲ ಟೆಂಪಲ್ ರೌಂಡ್ಸ್ ಆಯಿತು. ಇವಾಗ ಗೋಯಿಂಗ್ ಬ್ಯಾಕ್ ಟು ಮನೆ. ಗೈಸ್, ಗ್ರಿಷಾ ಕಾಲಿಗೆ ಮುಳ್ಳು ಚುಚ್ಕೊಂಬಿಟ್ಟಿದೆ ಅಂತೆ. ಎಲ್ಲ ತೋರಿಸು. ಅದು ಬಿಡು, ನಿಂಗಾಗಲ್ಲ, ಆಮೇಲೆ ತೆಗಿಬೋದು. ಸೊ ದೇವಸ್ಥಾನ ಮುಗಿಸ್ಕೊಂಡು ಇವಾಗ ಹೊಸಕೋಟೆಗೆ ಬಂದ್ವಿ. ಹೇಳಿ, ಅಕ್ಕಿ ಉಂಡೆ ಮತ್ತು ರವೆ ಉಂಡೆ ಮಾಡಿದ್ದಾರೆ. ಸೊ ಸ್ವಲ್ಪ ಜೋರಾಗಿ ಹೇಳಿ. ಚಾಕ್ಲೇಟ್, ಒಂದು ರಿಂಗ್, ಸೀಕ್ರೆಟ್ ರಿಂಗ್ ಕೊಟ್ಮೇಲೆ ಯಾರು ಹಾಕೊಂಡಿರ್ತಾರೆ. ಅಯ್ಯೋ, ಅದು ಹೌದು. ಬೇವನ ಮನೆಗೆ ಹೋಗಿದ್ದು ಹಾಕೊಂಡು ಬೇವನ ಕೊಡಿಲ್ಲ ಅಂತ ಹಾಕೋದಿನ ಎಣ್ಣೆ ಬೆಳಗ್ಗೆ ಹಾಕೊಂಡು. ನಿಂಗೆ ವ್ಯಾಲೆಂಟ್ ಎಷ್ಟು ಕೊಟ್ಟು ನಿಮ್ಮ ಅಮ್ಮಂಗೆ ಕೊಟ್ಟೆ? ಇಕ್ಕು ನೀನು ಆಯ್ತಿರಿ ನಾನೇ. ಗೈಸ್ ನೋಡಿ ಗೈಸ್, ನನ್ನ ಹಳೆ ಫೋಟೋಸ್ ಎಲ್ಲ ಕಲ್ಕೆರಲಿಲ್ಲ, ಇಲ್ಲಿದೆ ಇನ್ನು. ನೋಡಿ ನಿಜು ನಾನು ಹೆಂಗಿದ್ದೀನಿ ಅವಾಗ. ಇದು ಬಿರೇಶ್ ಮಾಮ ಮದುವೆದು, ಇದು ಬಿ ಮಾಮ ಮದುವೆದು. ಅವಾಗ ನೋಡಿ ನಾನು ಹೆಂಗಿದ್ದೀನಿ. ನಂದು ಇದು ನಿಜು ಎಷ್ಟು ಕ್ಯೂಟಾಗಿದೆ ನೋಡಿ. ಇದು ಬಿರೇಶ್ ಮಾಮ ಮದುವೆದು ಜೊತೆ ಇವಾಗ ಬರ್ತಿದ್ದಾರೆ. ಬರ್ರಿ. ಬಾಯ್, ಮತ್ತೆ ಸಿಗುವ. ಅಂಟಿಲ್ ದೆನ್ ಬಾಯ್. ಓ, ನೀನು ಇಲ್ಲೇ ಇರ್ತೀಯಾ? ನಾಳೆ ನಿನ್ನ ಎಕ್ಸಾಮ್ ನಾನೋಗಿ ಬರ್ದುಬಿಟ್ಟು ಬರ್ತೀನಿ, ಆಯ್ತಾ? ಸೊ ನಮ್ಮನೆ ಹಬ್ಬದ ಊಟ ಗೈಸ್, ದಿಸ್ ಇಸ್ ಪಾಯಸ, ಹೆಸರುಬೇಳೆ, ಹಪ್ಪಳ ಆ್ಯಂಡ್ ಕಾಳು ಸಾರು, ಮುದ್ದೆ, ರೈಸ್ ಅಷ್ಟೇ. ಸೊ ಅಷ್ಟೇ ಗೈಸ್, ಮತ್ತೆ ನಮ್ಮ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಸೊ ಅಂಟಿಲ್ ದೆನ್ ಬಾಯ್. ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್.